ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದು ಸರಿಯಾಗಿದೆ. ಮೈಸೂರಿನಲ್ಲಿ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಇದು. ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿರೋದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಯತೀಂದ್ರ. ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ಗೆ ಮತ್ತೊಂದು ಕಾನೂನು ಯಾಕೆ? ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ. ಆರ್ಎಸ್ಎಸ್ ಒಂದು ರಾಜಕೀಯ ಸಂಸ್ಥೆ, ತನ್ನದೇ ಸಿದ್ಧಾಂತ ಇಟ್ಕೊಂಡು ಹರಡೋದಕ್ಕೆ ಯತ್ನಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರೋದನ್ನ ನಾನು ಒಪ್ತೇನೆ, ಸರಿಯಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಹೇಳಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅವ್ರ ಚಟುವಟಿಕೆಗಳನ್ನು ಮಾಡಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ಅವ್ರು ಕೇಳೋದು ಫೇರ್ ಆಗಿದೆ. ಕಾನೂನು ಪ್ರಕಾರ ಇವಾಗ ಬೇರೆ ಸಂಸ್ಥೆಗಳಿಗೆಲ್ಲ ಅನುಮತಿ ಇಲ್ಲದೆ ಕೊಟ್ಬಿಡ್ತಿದೀವ ನಾವು. ಪಾರ್ಕ್ಗಳಲ್ಲಿ ಯಾವ ಸಂಸ್ಥೆ ಅಂತಂದ್ರೆ ಆ ಸಂಸ್ಥೆಯವ್ರು ಹೋಗ್ಬಿಟ್ಟು ಅಲ್ಲಿ ತಮ್ಮ ಚಟುವಟಿಕೆಗಳು ಮಾಡಕ್ಕೆ ಅವಕಾಶ ಕೊಡ್ತಾ ಇದೀವ. ಪಥಸಂಚಲನ ಮಾಡಕ್ಕೆ ಸುಮ್ಮನೆ ಅವ್ರಿಗೆ ಬೇಕಾದ ಅವಕಾಶ ಮಾಡಿಕೊಡ್ತಿದ್ದೇವೆ. ಇಲ್ಲ ತಾನೆ, ಇಡೀ ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ ಅವ್ರಿಗೊಂದು ಕಾನೂನು ಯಾಕೆ? ಎಲ್ಲರಿಗೂ ಒಂದೇ ಕಾನೂನು. ಕಾನೂನು ಅಡಿಯಲ್ಲಿ ಎಲ್ಲರೂ ಒಬ್ಬರೇ. ಸೊ ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರು ಹೇಳೋದು ಕರೆಕ್ಟ್ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅವ್ರ ಚಟುವಟಿಕೆಗಳನ್ನು ಮಾಡಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ಅವ್ರು ಕೇಳೋದು ಫೇರ್ ಆಗಿದೆ. ಕಾನೂನು ಪ್ರಕಾರ ಇವಾಗ ಬೇರೆ ಸಂಸ್ಥೆಗಳಿಗೆಲ್ಲ ಅನುಮತಿ ಇಲ್ಲದೆ ಕೊಟ್ಬಿಡ್ತಿದೀವ ನಾವು. ಪಾರ್ಕ್ಗಳಲ್ಲಿ ಯಾವ ಸಂಸ್ಥೆ ಅಂತಂದ್ರೆ ಆ ಸಂಸ್ಥೆಯವ್ರು ಹೋಗ್ಬಿಟ್ಟು ಅಲ್ಲಿ ತಮ್ಮ ಚಟುವಟಿಕೆಗಳು ಮಾಡಕ್ಕೆ ಅವಕಾಶ ಕೊಡ್ತಾ ಇದೀವ. ಪಥಸಂಚಲನ ಮಾಡಕ್ಕೆ ಸುಮ್ಮನೆ ಅವ್ರಿಗೆ ಬೇಕಾದ ಅವಕಾಶ ಮಾಡಿಕೊಡ್ತಿದ್ದೇವೆ. ಇಲ್ಲ ತಾನೆ, ಇಡೀ ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ ಅವ್ರಿಗೊಂದು ಕಾನೂನು ಯಾಕೆ? ಎಲ್ಲರಿಗೂ ಒಂದೇ ಕಾನೂನು. ಕಾನೂನು ಅಡಿಯಲ್ಲಿ ಎಲ್ಲರೂ ಒಬ್ಬರೇ. ಸೊ ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರು ಹೇಳೋದು ಕರೆಕ್ಟ್ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜು ಮುಂದುವರೆದ ಭಾಗವಾಗಿ ತಮಿಳುನಾಡಿನಲ್ಲಿರುವಂತಹ ನಿಯಮಗಳನ್ನ ಜಾರಿಗೆ ತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಯತೀಂದ್ರ ಮಾತಾಡಿದ್ದಾರೆ. ಈಗಾಗಲೇ ತಮಿಳುನಾಡಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ ನಡೆಸೋದಕ್ಕೆ ನಿಯಮಗಳು ಜಾರಿಯಲ್ಲಿದೆ. ನಾವು ಯಾರ ಹಕ್ಕುಗಳನ್ನು ಕಿತ್ಕೊಂಡಿಲ್ಲ, ನಿಯಮಗಳನ್ನ ಪಾಲನೆ ಮಾಡಿ ಕಾರ್ಯಕ್ರಮ ಮಾಡಲಿ. ತಮಿಳುನಾಡಲ್ಲಿ ನಿಯಮಗಳನ್ನ ಕರ್ನಾಟಕದಲ್ಲೂ ಜಾರಿಗೆ ತರ್ತೇವೆ ಅಂತ ಮೈಸೂರಿನಲ್ಲಿ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದು. ಆ ಪ್ರಕಾರವಾಗಿ ಈಗಾಗಲೇ ಖಾಸಗಿ ಕಾರ್ಯಕ್ರಮಗಳಿಗೆ ಅನುಮತಿ ಕಡ್ಡಾಯ ಅನ್ನುವಂತ ಆದೇಶ ಹೊರಬಿದ್ದಿದೆ. ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದು ಸರಿಯಾಗಿದೆ. ಮೈಸೂರಿನಲ್ಲಿ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಇದು. ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿರೋದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಯತೀಂದ್ರ. ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ಗೆ ಮತ್ತೊಂದು ಕಾನೂನು ಯಾಕೆ? ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ. ಆರ್ಎಸ್ಎಸ್ ಒಂದು ರಾಜಕೀಯ ಸಂಸ್ಥೆ, ತನ್ನದೇ ಸಿದ್ಧಾಂತ ಇಟ್ಕೊಂಡು ಹರಡೋದಕ್ಕೆ ಯತ್ನಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರೋದನ್ನ ನಾನು ಒಪ್ತೇನೆ, ಸರಿಯಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಹೇಳಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅವ್ರ ಚಟುವಟಿಕೆಗಳನ್ನು ಮಾಡಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ಅವ್ರು ಕೇಳೋದು ಫೇರ್ ಆಗಿದೆ. ಕಾನೂನು ಪ್ರಕಾರ ಇವಾಗ ಬೇರೆ ಸಂಸ್ಥೆಗಳಿಗೆಲ್ಲ ಅನುಮತಿ ಇಲ್ಲದೆ ಕೊಟ್ಬಿಡ್ತಿದೀವ ನಾವು. ಪಾರ್ಕ್ಗಳಲ್ಲಿ ಯಾವ ಸಂಸ್ಥೆ ಅಂತಂದ್ರೆ ಆ ಸಂಸ್ಥೆಯವ್ರು ಹೋಗ್ಬಿಟ್ಟು ಅಲ್ಲಿ ತಮ್ಮ ಚಟುವಟಿಕೆಗಳು ಮಾಡಕ್ಕೆ ಅವಕಾಶ ಕೊಡ್ತಾ ಇದೀವ. ಪಥಸಂಚಲನ ಮಾಡಕ್ಕೆ ಸುಮ್ಮನೆ ಅವ್ರಿಗೆ ಬೇಕಾದ ಅವಕಾಶ ಮಾಡಿಕೊಡ್ತಿದ್ದೇವೆ. ಇಲ್ಲ ತಾನೆ, ಇಡೀ ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ ಅವ್ರಿಗೊಂದು ಕಾನೂನು ಯಾಕೆ? ಎಲ್ಲರಿಗೂ ಒಂದೇ ಕಾನೂನು. ಕಾನೂನು ಅಡಿಯಲ್ಲಿ ಎಲ್ಲರೂ ಒಬ್ಬರೇ. ಸೊ ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರು ಹೇಳೋದು ಕರೆಕ್ಟ್ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅವ್ರ ಚಟುವಟಿಕೆಗಳನ್ನು ಮಾಡಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ಅವ್ರು ಕೇಳೋದು ಫೇರ್ ಆಗಿದೆ. ಕಾನೂನು ಪ್ರಕಾರ ಇವಾಗ ಬೇರೆ ಸಂಸ್ಥೆಗಳಿಗೆಲ್ಲ ಅನುಮತಿ ಇಲ್ಲದೆ ಕೊಟ್ಬಿಡ್ತಿದೀವ ನಾವು. ಪಾರ್ಕ್ಗಳಲ್ಲಿ ಯಾವ ಸಂಸ್ಥೆ ಅಂತಂದ್ರೆ ಆ ಸಂಸ್ಥೆಯವ್ರು ಹೋಗ್ಬಿಟ್ಟು ಅಲ್ಲಿ ತಮ್ಮ ಚಟುವಟಿಕೆಗಳು ಮಾಡಕ್ಕೆ ಅವಕಾಶ ಕೊಡ್ತಾ ಇದೀವ. ಪಥಸಂಚಲನ ಮಾಡಕ್ಕೆ ಸುಮ್ಮನೆ ಅವ್ರಿಗೆ ಬೇಕಾದ ಅವಕಾಶ ಮಾಡಿಕೊಡ್ತಿದ್ದೇವೆ. ಇಲ್ಲ ತಾನೆ, ಇಡೀ ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ ಅವ್ರಿಗೊಂದು ಕಾನೂನು ಯಾಕೆ? ಎಲ್ಲರಿಗೂ ಒಂದೇ ಕಾನೂನು. ಕಾನೂನು ಅಡಿಯಲ್ಲಿ ಎಲ್ಲರೂ ಒಬ್ಬರೇ. ಸೊ ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರು ಹೇಳೋದು ಕರೆಕ್ಟ್ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜು ಮುಂದುವರೆದ ಭಾಗವಾಗಿ ತಮಿಳುನಾಡಿನಲ್ಲಿರುವಂತಹ ನಿಯಮಗಳನ್ನ ಜಾರಿಗೆ ತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಯತೀಂದ್ರ ಮಾತಾಡಿದ್ದಾರೆ. ಈಗಾಗಲೇ ತಮಿಳುನಾಡಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ ನಡೆಸೋದಕ್ಕೆ ನಿಯಮಗಳು ಜಾರಿಯಲ್ಲಿದೆ. ನಾವು ಯಾರ ಹಕ್ಕುಗಳನ್ನು ಕಿತ್ಕೊಂಡಿಲ್ಲ, ನಿಯಮಗಳನ್ನ ಪಾಲನೆ ಮಾಡಿ ಕಾರ್ಯಕ್ರಮ ಮಾಡಲಿ. ತಮಿಳುನಾಡಲ್ಲಿ ನಿಯಮಗಳನ್ನ ಕರ್ನಾಟಕದಲ್ಲೂ ಜಾರಿಗೆ ತರ್ತೇವೆ ಅಂತ ಮೈಸೂರಿನಲ್ಲಿ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದು. ಆ ಪ್ರಕಾರವಾಗಿ ಈಗಾಗಲೇ ಖಾಸಗಿ ಕಾರ್ಯಕ್ರಮಗಳಿಗೆ ಅನುಮತಿ ಕಡ್ಡಾಯ ಅನ್ನುವಂತ ಆದೇಶ ಹೊರಬಿದ್ದಿದೆ.
ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದು ಸರಿಯಾಗಿದೆ. ಮೈಸೂರಿನಲ್ಲಿ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಇದು. ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿರೋದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಯತೀಂದ್ರ. ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ಗೆ ಮತ್ತೊಂದು ಕಾನೂನು ಯಾಕೆ? ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ. ಆರ್ಎಸ್ಎಸ್ ಒಂದು ರಾಜಕೀಯ ಸಂಸ್ಥೆ, ತನ್ನದೇ ಸಿದ್ಧಾಂತ ಇಟ್ಕೊಂಡು ಹರಡೋದಕ್ಕೆ ಯತ್ನಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರೋದನ್ನ ನಾನು ಒಪ್ತೇನೆ, ಸರಿಯಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಹೇಳಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅವ್ರ ಚಟುವಟಿಕೆಗಳನ್ನು ಮಾಡಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ಅವ್ರು ಕೇಳೋದು ಫೇರ್ ಆಗಿದೆ. ಕಾನೂನು ಪ್ರಕಾರ ಇವಾಗ ಬೇರೆ ಸಂಸ್ಥೆಗಳಿಗೆಲ್ಲ ಅನುಮತಿ ಇಲ್ಲದೆ ಕೊಟ್ಬಿಡ್ತಿದೀವ ನಾವು. ಪಾರ್ಕ್ಗಳಲ್ಲಿ ಯಾವ ಸಂಸ್ಥೆ ಅಂತಂದ್ರೆ ಆ ಸಂಸ್ಥೆಯವ್ರು ಹೋಗ್ಬಿಟ್ಟು ಅಲ್ಲಿ ತಮ್ಮ ಚಟುವಟಿಕೆಗಳು ಮಾಡಕ್ಕೆ ಅವಕಾಶ ಕೊಡ್ತಾ ಇದೀವ. ಪಥಸಂಚಲನ ಮಾಡಕ್ಕೆ ಸುಮ್ಮನೆ ಅವ್ರಿಗೆ ಬೇಕಾದ ಅವಕಾಶ ಮಾಡಿಕೊಡ್ತಿದ್ದೇವೆ. ಇಲ್ಲ ತಾನೆ, ಇಡೀ ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ ಅವ್ರಿಗೊಂದು ಕಾನೂನು ಯಾಕೆ? ಎಲ್ಲರಿಗೂ ಒಂದೇ ಕಾನೂನು. ಕಾನೂನು ಹಿಡಿಯಲು ಎಲ್ಲರೂ ಒಬ್ಬರೇ. ಸೊ ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರು ಹೇಳೋದು ಕರೆಕ್ಟ್ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅವ್ರ ಚಟುವಟಿಕೆಗಳನ್ನು ಮಾಡಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ಅವ್ರು ಕೇಳೋದು ಫೇರ್ ಆಗಿದೆ. ಕಾನೂನು ಪ್ರಕಾರ ಇವಾಗ ಬೇರೆ ಸಂಸ್ಥೆಗಳಿಗೆಲ್ಲ ಅನುಮತಿ ಇಲ್ಲದೆ ಕೊಟ್ಬಿಡ್ತಿದೀವ ನಾವು. ಪಾರ್ಕ್ಗಳಲ್ಲಿ ಯಾವ ಸಂಸ್ಥೆ ಅಂತಂದ್ರೆ ಆ ಸಂಸ್ಥೆಯವ್ರು ಹೋಗ್ಬಿಟ್ಟು ಅಲ್ಲಿ ತಮ್ಮ ಚಟುವಟಿಕೆಗಳು ಮಾಡಕ್ಕೆ ಅವಕಾಶ ಕೊಡ್ತಾ ಇದೀವ. ಪಥಸಂಚಲನ ಮಾಡಕ್ಕೆ ಸುಮ್ಮನೆ ಅವ್ರಿಗೆ ಬೇಕಾದ ಅವಕಾಶ ಮಾಡಿಕೊಡ್ತಿದ್ದೇವೆ. ಇಲ್ಲ ತಾನೆ, ಇಡೀ ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ ಅವ್ರಿಗೊಂದು ಕಾನೂನು ಯಾಕೆ? ಎಲ್ಲರಿಗೂ ಒಂದೇ ಕಾನೂನು. ಕಾನೂನು ಹಿಡಿಯಲು ಎಲ್ಲರೂ ಒಬ್ಬರೇ. ಸೊ ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರು ಹೇಳೋದು ಕರೆಕ್ಟ್ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜು ಮುಂದುವರೆದ ಭಾಗವಾಗಿ ತಮಿಳುನಾಡಿನಲ್ಲಿರುವಂತಹ ನಿಯಮಗಳನ್ನ ಜಾರಿಗೆ ತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಯತೀಂದ್ರ ಮಾತಾಡಿದ್ದಾರೆ. ಈಗಾಗಲೇ ತಮಿಳುನಾಡಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ ನಡೆಸೋದಕ್ಕೆ ನಿಯಮಗಳು ಜಾರಿಯಲ್ಲಿದೆ. ನಾವು ಯಾರ ಹಕ್ಕುಗಳನ್ನು ಕಿತ್ಕೊಂಡಿಲ್ಲ, ನಿಯಮಗಳನ್ನ ಪಾಲನೆ ಮಾಡಿ ಕಾರ್ಯಕ್ರಮ ಮಾಡಲಿ. ತಮಿಳುನಾಡಲ್ಲಿ ನಿಯಮಗಳನ್ನ ಕರ್ನಾಟಕದಲ್ಲೂ ಜಾರಿಗೆ ತರ್ತೇವೆ ಅಂತ ಮೈಸೂರಿನಲ್ಲಿ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದು. ಆ ಪ್ರಕಾರವಾಗಿ ಈಗಾಗಲೇ ಖಾಸಗಿ ಕಾರ್ಯಕ್ರಮಗಳಿಗೆ ಅನುಮತಿ ಕಡ್ಡಾಯ ಅನ್ನುವಂತ ಆದೇಶ ಹೊರಬಿದ್ದಿದೆ. ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದು ಸರಿಯಾಗಿದೆ. ಮೈಸೂರಿನಲ್ಲಿ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಇದು. ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿರೋದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಯತೀಂದ್ರ. ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ಗೆ ಮತ್ತೊಂದು ಕಾನೂನು ಯಾಕೆ? ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ. ಆರ್ಎಸ್ಎಸ್ ಒಂದು ರಾಜಕೀಯ ಸಂಸ್ಥೆ, ತನ್ನದೇ ಸಿದ್ಧಾಂತ ಇಟ್ಕೊಂಡು ಹರಡೋದಕ್ಕೆ ಯತ್ನಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರೋದನ್ನ ನಾನು ಒಪ್ತೇನೆ, ಸರಿಯಾಗಿದೆ ಅಂತ